ಇವತ್ತಿನ ಮಹಾಸಂಚಿಕೆಯಲ್ಲಿ ಬರ್ತಾ ಇರುವಂತಹ ಮುಂದಿನ ಸ್ಕಿಟ್ ಯಾವ್ದಪ್ಪ ಅಂದ್ರೆ ದುಡ್ಡು ಅಂತ ಅನ್ನೋದು ಯಾರನ್ನ ಏನ್ ಬೇಕಾದ್ರೂ ಮಾಡ್ಬಿಡುತ್ತೆ. ಅದೇ ರೀತಿ ಇಲ್ಲೊಬ್ಬಗೆ ಲಾಟ್ರಿ ಹೊಡೆದು ಬಂದಿರೋ ದುಡ್ಡನ್ನ ಹೆಂಡತಿ ಕೊಡೋದ ತಾಯಿ ಕೊಡೋದ ಈ ಒಂದು ಕನ್ಫ್ಯೂಷನ್ ಅಲ್ಲಿ ಒದ್ದಾಡ್ತಾ ಇದ್ದಾನೆ. ಈ ಲಾಟ್ರಿ ದುಡ್ಡು ಯಾರ ಪಾಲಾಗತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಸ್ಕಿಟ್ ಅನ್ನು ನೋಡ್ಲೇಬೇಕು. ಚಪ್ಪಾಳೊಂದಿಗೆ ಸ್ವಾಗತಿಸಿ ಸುನೀತಾ ಗೊಬ್ಬರಗಾಲ ಹಾಗೂ ಮಾನಸ ಅವರ ಪಾರ್ಟ್ನರ್ ದಿವ್ಯಾ ವಸಂತ. ಹಾಯ್ ಸರ್, ನಾನು ಲಾಟ್ರಿ ಗೊಬ್ಬರ ಅಂತ. ನಾನು ಸೆಟ್ಟಿಗೆ ಬಂದ್ರೆ ಎಲ್ಲ ಲಕ 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 ಅಂತ ನಗ್ತಾ ಇರ್ಬೇಕು. ನೀವು ನೋಡ್ರಿ ಸಪ್ಪ ಕೂತಿರಲ್ಲಮ್ಮ, ಎನರ್ಜಿ ಕೊಡ್ರಮ್ಮ. ನಗ್ತಾ ಇರ್ಬೇಕು, ಎನಿ ಟೈಮ್ಸ್ ನಗ್ತಾ ಇರ್ಬೇಕು. ಅಲ್ಲ, ಇನ್ನು ನಾನು ಕಾಮಿಡಿನೇ ಮಾಡಿ ಆಲ ಇಷ್ಟೊಂದು ನಗ್ತಾವ್ರೆ. ಇನ್ನು ಮಾಡ್ಬಿಟ್ರೆ ಸತ್ತೆ ಹೋಯ್ತಾರೆ ಅನ್ಸುತ್ತೆ. ಹೊಡೆದ್ರು ಹೊಡಿಲಿ, ನೀವು ಮಾತ್ರ ಗೋಲ್ಡನ್ ಬಜಾರ್ ಹೊಡೆದ್ಬಿಡಿ. ಸೂರಿ, ಈಗ ಮ್ಯೂಸಿಕ್ ಹಾಕಮ್ಮ. ₹40 ಸರ್ ಡಜನ್ ಬಾಳೆ. ನಮ್ ಅನ್ಕತ ಹೊಡೆದಾಕ್ತಾವಳೆ. ಓಹೋ, ಅದೇ ದುಡ್ಡ ₹40 ಕೊಟ್ಟಿದ್ರೆ ನಾಲ್ಕು ಲಾಟ್ರಿ ಕೊಟ್ಟಿರೋನು. ಲಾಟ್ರಿ 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 ಲಾಟ್ರಿ. ಸರ್ 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 ಒಂಚೂರು ಪೇಪರ್ ಕೊಡಿ ಸರ್, ಒಂಚೂರು. ಯಾವ ಟೈಮಲ್ಲಿ ಪಂಚ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ನಾನು ಟೆನ್ಷನ್. ನೀನು ಪೇಪರ್ ಕೊಡೋ, ರಿಸಲ್ಟ್ ನೋಡ್ಬೇಕು. SLC ರಿಸಲ್ಟ್ ಅಲ್ಲಪ್ಪ, ಲಾಟ್ರಿ ರಿಸಲ್ಟ್. 70 70 60 60 30 40 ಈ ಸಲಿನೂ ಲಾಟ್ರಿ ಹೊಡಿಲಿಲ್ಲ ಅನ್ಸುತ್ತೆ. ನನ್ನ ಗಂಡ ನಿಗರ್ ಕಂಡ. ರೀ ಏನ್ರಿ ಆಯ್ತು ರೀ? ನಿಜವಾಗಿ ಹೊಡೆದಿದ್ ಲಾಟ್ರಿ. ನನಗೆ 50 ಲಕ್ಷ ಲಾಟ್ರಿ ಹೊಡೆದ ಕಣೆ. ಲಾಟ್ರಿ ನೀನು ಖುಷಿನಿ, ನನ್ನ ಲೈಫ್ ಲಾಂಗ್ ಖುಷಿನೇ ಹೊಡೆದಾಕ್ಬಿಟ್ಟಿದ್ದಲ್ಲೇ. ರೀ, 50 ಲಕ್ಷದಲ್ಲಿ ನಮ್ಮ ಅಪ್ಪನ ಮನೆಗೆ ಒಂಚೂರು ದುಡ್ಡು ಕಳ್ಸಣ ರೀ. ಎಂತ ಊಸರು ಒಳ್ಳಿರ ಸರ್ ಹೆಣ್ಮಕ್ಳು. ಇಷ್ಟ ದಿನ ನೀನು ನಾಲಾಯಕು ಅಂತ ನಾಯಿಗೆ ಹೋದಂಗೆ ಬೈತಿದ್ಲು ನೋಡೋ. ಇದನ್ನ ಬೇವ್ರು ಸುರಿಸಿ ದುಡ್ದಿರ ದುಡ್ಡು. ಅದಕ್ಕೆ ನಾನು ಯಾರಿಗೂ ಕೊಡಲ್ಲ. ಇದನ್ನ ಯಾರಿಗೂ ಕೊಡಲ್ಲ ಕೊಡಲ್ಲ ಕೊಡಲ್ಲ. ನಾನು ನೋಡೇ ಬಿಡ್ತೀನಿ ಯಾರು ಕೊಡಲ್ಲ ಅಂತ. ಕೊಡಲ್ಲ, ಹೋಗಲ್ಲ. ಏನಾಯ್ತಪ್ಪ? ನೀ ಮಪ 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 ಗಮರಿ ಸರಿ ಮಪ 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 ಗಮರಿ ಸರಿ ಸರಿ ಸರಿಗ ಗಮಪ ಮಪ ಅಲ್ಲಿ. ಹಾಡ್ಬೇಡ ಅಂತ ಎಷ್ಟು ಸತ್ಯ ಅವ್ರು ಹೇಳಿದ್ದಾರೆ. ಇದು ಯಾಕೆ ತುಂಬಿ ಹಾಡುವೇನಲ್ಲ. ಗಿಚ್ಚಿ ಗಿಲಿ ಗಿಲಿ ಡೈಲಾಗ್ ಪಂಚು ಬಾಯಿಲಿರ್ಲಿ. ಮಾತ್ರ ಡೈಲಾಗ್ಗಳು ಇಲ್ಲ. ಹೋಯ್ತಾ ಇರು. ಏನಾಯ್ತು ಹೇಳವ್ವ? ಅಯ್ಯೋ, ಇದೇ ಸಾರ್ ನಮ್ಮ ಅವಳ 20 ಲೀಟರ್ ಕ್ಯಾನ್ ಅಳ್ಳಾಡ್ದಾಗ ಅಳ್ಳಾಡ್ತಾವಳೆ. ಏನಾಯ್ತತ್ತೆ? ನಿಮ್ಮಪ್ಪ ಲ್ಯಾಗಾಯ್ತದ ಪಟ್ ಪಟ್ ಹೇಳು. ಕಿಡ್ನಾಪ್ ಮಾಡ್ಬಿಟ್ಟಿಯಾರೆ. ನಮ್ಮ ಅಪ್ಪನ ಕಿಡ್ನಿ ಕಿತ್ಕೋಗಿದಾರಂತೆ. ನಿಮ್ಮಪ್ಪನ ಕಿಡ್ನಾಪ್ ಮಾಡಿದಾರೆ ಅಂದಿದ್ದು. ನಮ್ಮ ಅಪ್ಪನ ಕಿಡ್ನಾಪ್ ಮಾಡಿದಾರ. ಅವ್ರು ಏನಾದ್ರು ಮಾತಾಡ್ದಾರ ಅದನ್ನ ಹೇಳು. ಹೇಳು. ಅವರು ಒಂದೇ ಒಂದ್ ಹೇಳಿದ್ರು ಕಣೋ. ಕಿಡ್ನಾಪ್ ಆಗುವಾಗ ನಿಮ್ಮ ಅಪ್ಪನ್ಗೆ 20 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. 20 ಲಕ್ಷ ಕೊಟ್ಟು ಒಂದ್ ಐಡಿಯಾ. ನೀನ್ FD ಅಮೌಂಟ್ 20 ಲಕ್ಷ ರೂಪಾಯಿ ಅದಲ್ಲ, ಅದ್ ಕೊಡು, ಬಿಡ್ಸ್ಕೊಂಡ್ ಬಂದ್ಬಿಡದ. ಯಾಕೆ ಹೇಳ್ಬಿಡು, ಈ ತಿಂಗಳಿಗೆ ಬಿಟ್ರೆ ನಂಗೆ 700 ರೂಪಾಯಿ ಬಡ್ಡಿ ಮಿಸ್ ಆಯ್ತದೆ. ಲೇ, ಇಲ್ಲಿ ಗಂಡನೇ ಮಿಸ್ ಆಯ್ತವನೆ, ಬಡ್ಡಿ ಮಿಸ್ ಆಯ್ತದೆ ಅಂತಲ್ಲ. ನನ್ನಂಗೆ ಏನಾರ 50 ಲಕ್ಷ ಹೊಡೆದ್ ಬಿಟ್ಟಿದ್ರೆ ಹಂಗೆ ಬ್ಯಾಂಕ್ ಅಲ್ಲಿ ಇಟ್ಟು ಬಡ್ಡಿನೇ ಸಂಪಾದನೆ ಮಾಡ್ಬಿಡೋಳು. ನಿಂಗೆ 50 ಲಕ್ಷ ರೂಪಾಯಿ ಲಾಟ್ರಿ ಹೊಡೆದಿದ್ಯಾ? ಹಾಡ್ಬೇಡ ಅಂತ ಅವ್ರು ಎಷ್ಟು ಸತಿ ಹೇಳಿದ್ದಾರೆ. ಪದೇ ಪದೇ ಹಾಡಿ ಯಾಕೆ ಇರಿಟೇಷನ್ ಮಾಡ್ತಾ ಇದೀಯ? ನೀವ್ ದುಡ್ಡು ಕೊಡ್ಬೇಡ್ರಿ ಕಣ್ರಿ. ನಾನು ಕೊಡಕ್ಕಿಲ್ಲ, ನಾನು ದುಡ್ಡು ಕೊಡಲ್ಲ. ಹುಸೆ,
ನಿಮ್ಮಪ್ಪನ್ ದುಡ್ಡಲ್ಲಿ ಅಳ್ದ್ಬಿಟ್ಟ ಕೂಸೆ. ನಿಮ್ಮಪ್ಪ ಚಿಕ್ಕವನಾಗಿದ್ದಾಗ ತುತ್ತು ಕೊಟ್ಟು ಹೆಗಲ್ ಮೇಲೆ ಕೂರ್ಸ್ಕೊಂಡು ಸಾಲೆಗೆ ಹೋಗಿದ್ದೆಲ್ಲ ಮರ್ತ್ಬಿಟ್ಟಲ್ಲ ಕೂಸೆ. ಅಪ್ಪ ಹೆಗಲ ಮೇಲೆ ಕೂತು ಕರೆದುಕೊಂಡು ಹೋಗಿದ್ದೆಲ್ಲ ನೆನಪಿಸಿ ನನ್ನ ಹೊಟ್ಟೆ ಚುರುಕುಗೊಳಿಸಿದೆ ಅಲ್ಲಮ್ಮ. ಅಮ್ಮ ನಾನು ಕೊಡ್ತೀನಮ್ಮ, ಅಮ್ಮ ದುಡ್ಡು ನಾನು ಕೊಡ್ತೀನಿ. ಅಮ್ಮ ಆ ವಿಲನ್ನು ನೋಡಕ್ಕೆ ಹೆಂಗಿದ್ದ ಹೇಳು. ಕೊಡ್ರ ಮಚ್ಚು. ಆ ಮೂಲೆ ನೋಡು ಒಂದಿದ್ ನಾನು. ಬಾ ಅಲ್ಲಿ ನಿಂತ್ಕೊಂಡು ನೋಡದ ಆ ಮೂಲೆ. ದಿವ್ಯಾ ಬೆಕ್ಕ ದಿವ್ಯಾ ಹುಲಿ ಸಾಂಗ್ ಹಾಕೊಂಡು ಓತಿಕೆತ ತರ ಎಂಟ್ರಿ ಕೊಡೋದು ಓಲ್ಡ್ ಸ್ಟೈಲ್. ಡಿಫ್ರೆಂಟ್ ಆಗಿ ಸಾಂಗ್ ಹಾಕೊಂಡು ಡಿಫ್ರೆಂಟ್ ಆಗಿ ಎಂಟ್ರಿ ಕೊಡೋಳೆ ಈ ಸ್ಕ್ರೋಲಿಂಗ್ ಸ್ಟಾರ್. ನನ್ನೇನ್ ಮನೇಲಿ ಸಾಕಿರೋ ಬೆಕ್ಕು ಅನ್ಕೊಂಡ್ಯಾ? ಕಾಡ್ಬೇಕು. ನಂದೇನು ಮನೇಲಿ ಸಾಕಿರೋ ನಾಯಿ ಅನ್ಕಂದ, ಮತ್ತೆ ಬೀದಿ ನಾಯಿ. ಬಿಚ್ಚು ಮತ್ತೆ ಕಟ್ರೆ ಹಾಕ ಬಿಚ್ಚು ಅಂದ. ಶಿವನ್ ಕೆಲ್ಸಿಗೆ ಹಾಕೊಂಡಿದ್ದಾಳ ನಮ್ಮಪ್ಪ. ಹೌದು ಕಣೋ. ಏ ಅವಂದೆ ಕಣೋ ಫೋನು, ಅವಂದೆ ಕಣೋ. ಮಾತಾಡು. ಹಲೋ ಹಲೋ, ಯಾರಪ್ಪ ನೀನು? ನಾನು ಕಿಡ್ನಾಪರು. ಇನ್ನ 10 ನಿಮಿಷದಲ್ಲಿ 20 ಲಕ್ಷ ರೂಪಾಯಿ ತಂದ್ಕೊಳ್ಳಿಲ್ಲ ಅಂದ್ರೆ ನಿನ್ ಗಂಡ 20 ಲಕ್ಷ ಕೇಳ್ತೀಯ ಅನ್ಕಣೋ ನಿಮ್ಮ ಅಪ್ಪನ್ ಬಿಡ್ಸಕ್ಕೆ. ಕೊಡಮ್ಮ, ಆಟೋದವನ್ಗೆ 20 ರೂಪಾಯಿ ಕೊಟ್ರೆ ನಮ್ಮ ಅಪ್ಪನ ತಂದಿಲ್ಲಿ ಬಿಡಕ್ಕಿಲ್ಲ. ನಾನೋಗಿ 20 ಲಕ್ಷ ಕೊಟ್ಟು ಬಿಡ್ಸಾನ. ಬದ್ನೆಕಾಯಿ ತಗೊಳತ್ತವೆ, ಬಾಯಿಗೆ ಬಂದಂಗ ಮಾತಾಡಿ ಕಮ್ಮಿ ಮಾಡ್ಸ್ಕತೀನಿ. 5 ಲಕ್ಷ ರೂಪಾಯಿ ಕಾರ 2.5 ಲಕ್ಷಕ್ಕೆ ತಂದಿನಿ ಗೊತ್ತಾ? ಇರು. ಅಲ್ಲೋ ಕಿಡ್ನಾಪರಣ್ಣ. ಮಿಯಾವಣ ಅಣ್ಣ, ನೀನ್ ಅನ್ಕೊಂಡಂಗ್ ಶ್ರೀಮಂತ್ರ ಅಲ್ಲ ಅಣ್ಣ ನಾವು. ನಿನ್ ಗೊತ್ತಾ, ಮೊನ್ನೆ ಒಂದ್ ಬರ್ತಡೇ ಮಾಡ್ಕೊಂಡೆ. ಹೆಂಗ್ ಮಾಡ್ಕೊಂಡೆ ಗೊತ್ತಾ? ಮುದ್ದೆ ಆ ತಟ್ಟೆಲ್ ಮಡ್ಗಿ ಮ್ಯಾಲೆ ಗಂಧದ ಕಡ್ಡಿ ಸಿಕ್ಸಿ ಮಾಡ್ಕೊಂಡೆ. ಅಂತ ಪಡ್ಬೇಕಣ್ಣ. 20 ಲಕ್ಷ ಹೆಂಗ್ ತರ್ಲಿ? ಏನೋ ನಿನ್ ಯೋಗ್ಯತೆ. ಅಣ್ಣ ಎಷ್ಟ್ ಕೊಡ್ಬೇಕು ಹೇಳಣ್ಣ? ಆಯ್ತು ಹೋಗ್ಲಿ, ಒಂದ್ 10 ಲಕ್ಷ ರೂಪಾಯಿ ತಂದ್ಕೊಡು. ಒಂದ್ ಡೈಲಾಗ್ 10 ಲಕ್ಷ ಹೇಳಿಸ್ಬಿಟ್ಟವಳೆ. ಇನ್ನೊಂದ್ ಡೈಲಾಗ್ ಹೊಡಿತೀನಿ, ಹಂಗೆ ಮನ್ನಾ ಬಿಡ್ತದೆ. ಅಯ್ಯೋ ಅಣ್ಣ, 10 ಲಕ್ಷ ಕೊಡಷ್ಟು ಇಲ್ಲ ಕಣ್ಣಣ್ಣ. ನಮ್ ಸ್ಕಿಟ್ ಎಲ್ಲ ಸೆನ್ಸಿನ್ ಬಂದ್ಬಿಟ್ಟು ಪೇಮೆಂಟ್ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಚೂರ್ ಕಮ್ಮಿ ಮಾಡ್ಕೋಣ. ಬಂದು ದುಡ್ಡೆಲ್ಲ ತಂದು ಕೊಡ್ತೀನಿ, ಚೂರ್ ಕಮ್ಮಿ ಮಾಡ್ಕೋಣ. ಅನ್ಕತೀನು ಅದೇ. ಆಯ್ತು ಹೋಗ್ಲಿ, ಒಂದ 50,000 ರೂಪಾಯಿ ತಂದ್ಕೊಡು. ತಮಾಷೆ ಮಾಡ್ಬೇಡ, ಸುಮ್ತಿರು. ನೋಡೋ, ನನ್ಗೂ ಬೇಡ ನಿನ್ಗೂ ಬೇಡ. 850 ರೂಪಾಯಿ ಡೀಲಾ? ಏನೋ ನಿಂದು 850 ರೂಪಾಯಿ ನಿನ್ ಯೋಗ್ಯತೆನಾ? ಹಂಗಂತ ಇದನ್ನ ಅವನ ಉಡ್ಸೋಕ್ಕಿಂತ ನಾನು ಯಾವ್ದಾರು ಸೆಕೆಂಡ್ ಪಿಕ್ಚರ್ಗೆ ಹೋಗಿದ್ರೆ ಚೆನ್ನಾಗಿರೋದು. ಇವನ್ನ ಕರ್ಕೊಂಬರಕ್ಕೆ 1,500 ರೂಪಾಯಿ ಖರ್ಚು ಮಾಡಿದೀನಿ. ನನಗೂ ಬೇಡ ನಿನಗೂ ಬೇಡ, 25,000 ರೂಪಾಯಿ ಲಾಸ್ಟ್. ಏ ಕಿಡ್ನಾಪರ್, ಏನ್ ಆಗ್ಲಿಂದ ನಾನು ನೋಡ್ತಾ ಇದ್ದೀನಿ ನನ್ನ ಮಗನ ಅಷ್ಟೊಂದು ಗೋಳಿ ಕೊಳ್ತಿದ್ಯಾ? ನನ್ ಮಗ ಬಿಟ್ಟು ಬಿದ್ಬಿಟ್ಟಿದ್ದಾನೆ ಅನ್ಕೊಂಡಿದ್ಯಾ? ನನ್ನ ಮಗನಿಗೆ ಲಾಟ್ರಿ ಹೊಡ್ತದೆ. ಜುಜುಬಿ ನೀನ್ 20 ಲಕ್ಷ ರೂಪಾಯಿಗೆ ಎದುರ್ಕೋತಾನೆ ಅನ್ಕೊಂಡ್ಯಾ? ಮುಖದ ಮೇಲೆ ಬಿಸಾಕ್ ನನ್ ಗಂಡನ್ ಬಿಡ್ಸ್ಕೊಂಡ್ ಬರ್ತಾನೆ ಕಣ. ಸುಮ್ ಕುತ್ಕೊಳ. ಅವನೇನ್ ಫ್ಯಾಮಿಲಿ ಡಾಕ್ಟ್ರ? ನಿಮ್ ಮನೇಲಿ ಏನೇನಾಗತ್ತೆ ಅಂತ ಕೇಳಿದ್ನ ಏನಾದ್ರು? ನನ್ಗೆ 50 ಲಕ್ಷ ಹೊಡೆದಿರೋದು ನೀನ್ ಯಾಕೆ ಕೇಳ್ದೆ? 1 ರೂಪಾಯಿ ಕೊಡಕ್ಕಿಲ್ಲ, ನಾನು ಕೊಡಕ್ಕಿಲ್ಲ. ಕೂಸೆ
ಹುಸೆ ನೀನ್ ಡ್ಯಾನ್ಸಿಂಗ್ ಚಾಂಪಿಯನ್ಶಿಪ್ ಹೋದಾಗ ನಿಂಗ್ ಡ್ಯಾನ್ಸ್ ಸ್ಟೆಪ್ ಮರ್ತೋಗ್ತಾ ಇತ್ತು ನೋಡು. ಆಗ ಕೆಳಗಡೆ ಕೂತ್ಕೊಂಡು ಡ್ಯಾನ್ಸ್ ಸ್ಟೆಪ್ ಹೇಳ್ಕೊಡ್ತಿದ್ನಲ್ಲ, ಅದನ್ನೆಲ್ಲ ಮರ್ತ್ಬಿಟ್ಟಲ್ಲ ಕೂಸೆ. ಅಪ್ಪನ ನೃತ್ಯವನ್ನು ನೆನೆಸಿ ನನ್ನ ಕರಳನ್ನು ಚೊರಕ್ಕೆನಿಸಿ ಬಿಟ್ಟೆ ಅಲ್ಲವ್ವಾ. ನಾನು ಕೊಡ್ತೀನಿ ಕಣವ. ಏ ಕಿಡ್ನಾಪರ್, ನಿನಗೆ 25,000 ಮಾತಾಡಿದ್ನಲ್ಲ, ಫಿಕ್ಸ್ ಕೊಡ್ತೀನಿ ನಾನು. ಇವಾಗ ಡೀಲ್ ಚೇಂಜ್. 50 ಲಕ್ಷ ರೂಪಾಯಿಗೆ ಬರ್ಬೇಕು, ಆಮೇಲೆ ನಿಮ್ಮ ಅಪ್ಪನ್ ಬಿಡೋದು, ಅಲ್ಲಿ ತನಕ ಬಿಡಲ್ಲ. ಮಲಗಿದವನ್ನ ಬಡ್ದಿ ಹೇಳ್ಸ್ಬಿಟ್ಟು ಕಚ್ಚು 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 ಅಂದಂಗಾಯ್ತು. ನೋಡ್ರಿ 50 ಲಕ್ಷ ಕೊಟ್ಟು ಬಿಡ್ಸ್ಕೊ ಬಂದು ಬನ್ನಿ. ಅಡ್ರೆಸ್ ಎಲ್ಲ ಪಕ್ಕಕ್ಕೆ ಬರಲ್ಲ, ಬನ್ನಿ. ನಿಮ್ಗೇನು 50 ಲಕ್ಷ ಕೊಟ್ರೆ ನಮ್ಮ ಅಪ್ಪನ ಮುಡ್ತೀಯ ತಾನೆ? ಹೌದು, ಕೊಡ್ತೀನಿ ನಾನು. ಲಾಟ್ರಿ ಅವ್ರಿಗೆ ಫೋನ್ ಮಾಡಿದ್ರಿ ಈಗ. ಹಲೋ ಸರ್, ನೀವು ಗೆದ್ದಿರೋ ಲಾಟ್ರಿ ದುಡ್ಡು 50 ಲಕ್ಷ ನಿಮ್ಗೆ ಇವತ್ತೇ ಸಿಗುತ್ತೆ. ಸಿಗುತ್ತಾ? ಆ ದುಡ್ಡು ನಿಮಗ್ ಸಿಗ್ಬೇಕು ಅಂದ್ರೆ ನೀವು ಡೆಪಾಸಿಟ್ ಅಂತ 55 ಲಕ್ಷ ಕಟ್ಬೇಕು. ಗೊಬ್ರ 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 ನಿರಂಜನಣ್ಣ, ಏಳಣ್ಣ, ಏನಿಲ್ಲಣ್ಣ, ನಿನ್ನ ಕತೆ ನೋಡಿ ನನ್ನ ಕರುಳು ಕಲಕ್ಕಿ ಕೊಲಕ್ಕಿ ಎಲ್ಲ ಹೊರಗಿದೆ. ಕರಳು ತೂತಾಗಿದೆ. ಕರಳು ತೂತಾಗಿ ಕರಳಲ್ಲಿ ಏನಿದೆ ಅಂತ ಕೇಳುವ ಸಮಯ ಬಂದಿದೆ ಕಣೋ ಸುಜಲಾ. ಗೊಬ್ಬರ ಸೂಪರ್. ಸುನೀತಾ ಅವರಂತೂ ಸಕದ ಮಾಡಿದ್ರು ಡ್ಯಾನ್ಸ್. ಮೈ ಗಾಡ್, ಆಡ್ಬೇಡ ಅಂತ ಅಂದಿರೋದನ್ನ ತಗೊಂಡು ಕ್ಯಾಪ್ಚರ್ ಮಾಡಿ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ. ಮಾನ್ಸ, ಯು ಆರ್ ಲುಕಿಂಗ್ ವೆರಿ ಗುಡ್ ಆನ್ ಸ್ಕ್ರೀನ್, ತುಂಬಾ ಎನರ್ಜೆಟಿಕ್ ಆಗಿತ್ತು. ಬಟ್ ನನ್ಗನ್ಸಿದ್ದೇನು ಅಂದ್ರೆ ದಿಸ್ ಕುಡ್ ಹ್ಯಾವ್ ಬೀನ್ ಸೂಪರ್ ಡೂಪರ್ ಸ್ಕಿಟ್. ಒಂದು ಸಣ್ಣದೊಂದು ಇದನ್ನ ಇಟ್ಕೊಂಡು ಇನ್ನೂ ನೀವು ಒಂಚೂರು ಎಲ್ಲೋ ಒಂದು ಸಣ್ಣ ವಿಚಾರಗಳು ಮಿಸ್ ಆಯ್ತು ಅಂತ ನನ್ಗನ್ಸಿದ್ದು. ಬಟ್ ಆಸ್ ಐ ಸೆಡ್, ಪರ್ಫಾರ್ಮೆನ್ಸ್ ವೈಸು ಅದು ಆ ಹುಚ್ಚಿ ಇದ್ದಾಳಲ್ಲ, ಸಕದ ಮಾಡ್ತಾಳೆ ಅವಳು. ನನಗೆ ಇದು ಫ್ಲಾಶ್ ಬ್ಯಾಕ್ ಯೂಸ್ ಮಾಡಿದ್ ಮಾತ್ರ ಸಕ್ಕದಾಗಿತ್ತು, ಮಾತ್ರ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್.